ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನಿಶು ಕಿಚನ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಮಂಗಳೂರು ಸ್ಟೈಲ್ ಬಾಳೆ ಎಲೆ ಕಡುಬು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ನಾನು ಬಾಳೆ ಎಲೆ ಕಡುಬುಗೆ ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟು ಎಲ್ಲ. ಇವಾಗ ಇದನ್ನು ನೀಟಾಗಿ ತೊಳೆದೆ ನೀಟಾಗಿ ಒದ್ದೆ ಬಟ್ಟೆಯಿಂದ ಉಜ್ಜಬೇಕು. ತೊಳ್ಕೊಂಡು ನೀಟಾಗಿ ಉಜ್ಕೊಳ್ಳಿ, ಅವಾಗೆಲ್ಲ ಅದರಲ್ಲಿದ್ದ ಡಸ್ಟ್ ಎಲ್ಲ ಹೋಗುತ್ತೆ. ಇವಾಗ ಇದನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ ಎಲೆ ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಈ ಥರ ಆಗಿದೆ ನೋಡಿ. ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಹಿಂಗೆ ಇಟ್ಕೊಳ್ಳಿ. ಅದು ಹಸಿರು ಹೋಗಿ ಸ್ವಲ್ಪನೇ ನೋಡಿ ಹಿಂಗಾಗ್ತಿದೆ, ಹಂಗಾಗಬೇಕು. ಈ ವಿಡಿಯೋ ನೋಡಿ ನೀವು ಮನೆಯಲ್ಲಿ ಈ ಥರ ರೆಡಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಏನು ಗೊತ್ತಾ, ಇದು ಮಂಗಳೂರು ಸ್ಟೈಲು ಬಾಳೆ ಎಲೆ ಕಡುಬು ಅಂತ ಹೇಳ್ತಾರೆ. ಈ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇವಾಗ ಹಿಂಗೆ ಬಂದಿದೆ. ಇದನ್ನು ಹೆಂಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಿಂಗೆ ನೋಡಿ, ಈ ಥರ ಬರಬೇಕು. ಹಿಂಗೆ ಕಟ್ ಮಾಡಿಕೊಂಡು ಅದನ್ನು ಇವಾಗ ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಹಿಂಗೆ ಈ ಥರ ಬರೋ ಥರ ಮಾಡಿದ್ದೀನಿ. ಇವಾಗ ಇದನ್ನು ಹಿಂಗೆ ಕಟ್ ಮಾಡಿಕೊಳ್ಬೇಕು ನೋಡಿ. ಈ ಥರ ನೀಟಾಗಿ ಉದ್ದಕ್ಕೆ ಕಟ್ ಮಾಡ್ಬೋದು. ಅದು ಚೂರು ಪೀಸ್ ಆಯಿತು, ಅದಕ್ಕೋಸ್ಕರ ಮಾಡಿದ್ದೀನಿ ನೋಡಿ. ಇವಾಗ ಕಡುಬು ರೆಡಿ ಮಾಡೋಕ್ಕೆ ಇಷ್ಟೊಂದು ನೀರು ಇಟ್ಕೊಂಡಿದ್ದೀನಿ. ಜಾಸ್ತಿ ನೀರು ಇಟ್ಕೊಳಕ್ಕೆ ಹೋಗಬೇಡಿ. ಅದರದ್ದು ಅಳತೆ ಇದನ್ನು ಕ್ಲೋಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ಕ್ಲೋಸ್ ಮಾಡಿಕೊಂಡು ಈ ಥರ ಕಟ್ ಮಾಡುವಂಥ ಬಾಳೆ ಎಲೆ ಇದಕ್ಕೆ ಹಿಟ್ಟು ಹಾಕ್ಕೊಳ್ಳಿ. ಒಂದು ಸ್ಪೂನು ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಕುಚ್ಚಲಕ್ಕಿನೂ ಮಾಡ್ಬೋದು, ಬಿಳಿ ಅಕ್ಕಿನೂ ರುಬ್ಕೊಂಡು ಈ ಥರ ಮಾಡ್ಬೋದು. ಹಿಟ್ಟು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕಬೇಕು. ತೆಳ್ಳಗೆ ಬಂದರೆ ನೀರು ದೋಸೆ ಹೆಂಗೆ ಬರುತ್ತೆ ನೋಡಿ, ಹಂಗೆ ಬರುತ್ತೆ. ಇದಕ್ಕೆ ಸ್ವಲ್ಪ ಹಿಟ್ಟು ಕಮ್ಮಿ ಆಯಿತು, ಅದಕ್ಕೋಸ್ಕರ ನಾನು ಇನ್ನೊಂದು ಸ್ಪೂನು ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಇಷ್ಟು ಹಾಕ್ಕೊಂಡೆ, 1.5 ಸ್ಪೂನು ಅಷ್ಟು ಹಾಕ್ಕೊಂಡೆ ನೋಡಿ. ಇವಾಗ ಇದನ್ನು ನೀಟಾಗಿ ಈ ಥರ ಮಾಡ್ಕೊಳ್ಬೇಕು. ಕುಚ್ಚಲಕ್ಕಿ ಯಾರು ಎಲ್ಲ ಯೂಸ್ ಮಾಡ್ತಾರೆ, ಅದರಲ್ಲೂ ರುಬ್ಬೋ ಕಲೆ ಇರುತ್ತೆ ನೋಡಿ, ಆ ಥರ ರುಬ್ಕೊಂಡು ಮಾಡ್ಬೋದು. ನಾನಂತೂ ಮಿಕ್ಸಿಯಲ್ಲಿ ಬಿಳಿ ಅಕ್ಕಿ ಜೊತೆ ಮಾಡ್ಕೊತಿದ್ದೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುವಂಥ ಬಾಳೆ ಎಲೆ ಕಡುಬು ರೆಡಿ ಮಾಡ್ಬೋದು. ಈ ಥರ ನೀವು ಈ ವಿಡಿಯೋ ಕೊನೆ ತನಕ ನೋಡಿಬಿಟ್ಟು ಈ ಥರ ಮಾಡ್ಕೊಳ್ಬೋದು. ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು.
ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಫೋಲ್ಡ್ ಮಾಡಿಕೊಂಡೆ ಇದ್ರ ಮೇಲೆ ಇಟ್ಕೊಳ್ಳೋದು ಅಷ್ಟೆ. ಇದು ಫುಲ್ಲು ರೆಡಿ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಈ ಥರ ಹಿಟ್ಟು ಹಾಕೊಂಡ್ಬಿಟ್ಟು ಫೋಲ್ಡ್ ಮಾಡಿ ಈ ಥರ ಬೇಯಿಸೋಕ್ಕಿಟ್ಟಿದ್ದೀನಿ. ಬೆಂದಾದಮೇಲೆ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಇದನ್ನು ಸ್ಲೋ ಅಲ್ಲಿ ಇಟ್ಕೊಂಡು ಬಿಸಿ ಬಿಸಿ ಹೊರಗಡೆ ತೆಗೆದ್ಬಿಡಿ. ನಾನು ಬಿಸಿ ಬಿಸಿ ಹೊರಗಡೆ ತೆಗೆದ್ಬಿಡ್ತೀನಿ ಫ್ರೆಂಡ್ಸ್. ಏನಂದರೆ ನಾನು ಇವತ್ತು ಅಕ್ಕಿ ರುಬ್ಬುವ ತೋರಿಸಿಲ್ಲ, ಯಾಕಂದರೆ ನಾನು ಹೊರಗಡೆ ಹೋಗಿದ್ದೆ. ನಮ್ಮ ಅತ್ತೆ ಅವರು ರುಬ್ಬಿ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ರೇಷನ್ ಅಕ್ಕಿ ಆದರೂ ಆಗುತ್ತೆ, ಇಲ್ಲ ನಿಮ್ಮ ಮನೆಯಲ್ಲಿ ಯಾವುದು ಅಕ್ಕಿ ಇರುತ್ತೆ ನೋಡಿ ಅದನ್ನು ಯೂಸ್ ಮಾಡ್ಬೋದು. ಕುಸಲಕ್ಕಿಯಲ್ಲಿ ಈ ಥರ ಮಾಡಿದರೆ ಚೂರು ಗಟ್ಟಿಯಾಗಿ ಬರುತ್ತೆ. ಇದು ನೋಡಿ ತೆಳ್ಳಗೆ ನೀರು ದೋಸೆ ಥರ ಬರ್ತಿದೆ ನೋಡಿ. ಈ ಥರ ಬಿಸಿ ಬಿಸಿ ಒಳಗಡೆ ತೆಗೆದ್ಬಿಡಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು. ಇದಕ್ಕೆ ನೋಡಿ ಈ ಥರ ಬರುತ್ತೆ. ಸ್ವಲ್ಪ ಸ್ವಲ್ಪ ಉಳ್ಕೊಳ್ತದೆ, ಪರವಾಗಿಲ್ಲ ನೋಡಿ. ಈ ಥರ ಮಾಡಿದರೆ ಆಯಿತು. ನೀವು ತಣ್ಣಗಾದ್ಮೇಲೆ ಎಲೆ ತೆಗಿಯಕ್ಕೆ ಹೋದರೆ ಅದು ಎಲೆಯಲ್ಲಿ ಈ ಥರ ಬರಲ್ಲ ನೋಡಿ. ಇವಾಗ ಹಿಂಗೆ ಚೆನ್ನಾಗಿ ಬಂತು ನೋಡಿ. ಇವಾಗ ಮಂಗ್ಳೂರು ಸ್ಟೈಲ್ ಬಾಳೆ ಎಲೆ ಕಡುಬು ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ನೋಡಿ ಬೆಂದಿದೆ ಚೆನ್ನಾಗಿ. ಈ ಥರ ಬಿಸಿ ಬಿಸಿ ಒಳಗಡೆ ಈ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ನೋಡಿ ನೀರು ದೋಸೆ ಥರ ಹೆಂಗೆ ತೆಳ್ಳಗೆ ಬಂದಿದೆ ನೋಡಿ. ನೋಡಿ ಈ ಥರ ಬರುತ್ತೆ. ಇದಕ್ಕೆ ಕಾಂಬಿನೇಷನ್ ಚಟ್ನಿನೂ ಮಾಡ್ಬೋದು ನೀವು. ಇಲ್ಲಾಂದರೆ ಮೀನು ಸಾಂಬಾರು ಅಂದರೆ ಮೀನು ಸಾಂಬಾರು ಮಾಡ್ಬೋದು. ಚಿಕನ್ ಅಂದರೆ ಚಿಕನ್ ಮಾಡ್ಬೋದು. ಇಲ್ಲ ಅಂದರೆ ತೆಂಗಿನಕಾಯಿ ಬೆಲ್ಲ ರುಬ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಗ್ರೇವಿ ಮಾಡಿಕೊಂಡು ತಿನ್ಬೋದು. ಇಲ್ಲ ಚಟ್ನಿ ಜೊತೆನೂ ತಿನ್ಬೋದು. ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಈ ಥರ ತೆಳ್ಳಗೆ ಬಂದಿದೆ. ಇವಾಗ ರೆಡಿ ಆಯಿತು ಫ್ರೆಂಡ್ಸ್. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.